ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ ಡಿವೈಎಸ್ಪಿ ಕಚೇರಿ ಮುಂಭಾಗ ನೇಕಾರ ಮಳಿಗೆ ಕಾಮಗಾರಿಗೆ ಶಂಕುಸ್ಥಾಪನೆಗೆ ಇಂದು ಶಾಸಕ ಧೀರಜ್ ಮುನಿರಾಜ್ ಅವರ ನೇತೃತ್ವದಲ್ಲಿ ನೆರವೇರಲಿದೆ. ಶಿಷ್ಟಾಚಾರ ಪಾಲನೆ ಮಾಡದೆ ನಮಗೆ ಆಹ್ವಾನವಿಲ್ಲವೆಂದು ಆರೋಪಿಸಿ ಇಂದು ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಕಪ್ಪು ಬಟ್ಟೆಯನ್ನು ಧರಿಸಿ ಪ್ರತಿಭಟನೆ ನಡೆಸಲು ಸಕಲ ಸಿದ್ಧತೆಯನ್ನು ನಡೆಸಿದ್ದಾರೆ. 2019ರಲ್ಲಿ ಜಿಲ್ಲಾಧಿಕಾರಿಯಾಗಿದ್ದ ಕರಿಗೌಡ ಅವರು ದೊಡ್ಡಬಳ್ಳಾಪುರ ಬ್ರಾಂಡ್ ಸೀರೆ ಮಾಡಲು ನೇಕಾರರ ಸಭೆ ಕರೆದಿದ್ರು. ನೇಕಾರ ಮಳಿಗೆ ಸ್ಥಾಪಿಸಲು ನೇಕಾರರು ಜಿಲ್ಲಾಧಿಕಾರಿ ಬಳಿ ಮನವಿಯನ್ನ ಮಾಡಿದ್ರು. ಅದರಿಂದಾಗಿ 6 ಜಾಗದಲ್ಲಿ ನೇಕಾರ ಮಳಿಗೆ ಸ್ಥಾಪನೆ ಮಾಡಲು ನಿರ್ಧಾರವನ್ನ ಮಾಡಲಾಗಿತ್ತು. ಈ ಹಿನ್ನೆಲೆಯಿಂದ ನೇಕಾರ ಮಳಿಗೆ ಕಾಮಗಾರಿಗೆ ಇಂದು ಶಾಸಕ ಧೀರಜ್ ಮುನಿರಾಜ್ ಅವರಿಂದ ಶಂಕುಸ್ಥಾಪನೆ ಮಾಡಲು ಮುಂದಾಗಿದ್ದಾರೆ. ಆದರೆ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ನಮಗೆ ಆಹ್ವಾನವನ್ನ ನೀಡಿದೆ, ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ. ಸರ್ವಾಧಿಕಾರಿ ಧೋರಣೆಯನ್ನ ಶಾಸಕ ಧೀರಜ್ ಮುನಿರಾಜ್ ಅವರು ತಾಳ್ತಾ ಇದ್ದಾರೆ ಅಂತ ಆರೋಪಿಸಿ ಇಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಧೀರಜ್ ಮುನಿರಾಜ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದರ ನಡುವೆ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಮುನಿರಾಜ್ ಯಾವುದೇ ಸರ್ಕಾರದ ಶಿಷ್ಟಾಚಾರವನ್ನ ಕೋಟಕಲ್ಲನ್ನ ಅದನ್ನ ಜಾರಿ ತಗೊಂಡು ಮಾಡ್ತಾ ಇಲ್ಲ. ಕಾರ್ಯಕ್ರಮಗಳಲ್ಲಿ ಯಾವುದೇ ಸರ್ಕಾರದ ಅನುದಾನಗಳಲ್ಲಿ ನಾವು ಸಹ ತಾಲೂಕಿನ ಜನತೆಯಿಂದ 2013ರಲ್ಲಿ ಶಾಸಕರಾಗಿದ್ದಾಗ ನಗರಸಭೆಯಲ್ಲಿ ಬೇರೆ ಪಕ್ಷದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಬೇರೆ ಗ್ರಾಮ ಪಂಚಾಯತಿಗಳಲ್ಲೂ ಸಹ ಬೇರೆ ಬೇರೆ ಪಕ್ಷದ ಅಧ್ಯಕ್ಷರುಗಳಿತ್ತು. ಪ್ರತಿ ಕಾರ್ಯಕ್ರಮದಲ್ಲೂ ಸಹ ನಾವು ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೆ ಕೋಟಕಲ್ಲಕ್ಕೆ ಬರ್ತಕ್ಕಂಥ ಹಿಂದೆ ಪ್ರಾಧಿಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಸಹ ನಾವು ತಂದು ಇನ್ವಿಟೇಷನ್ ಅನ್ನ ಮಾಡಿಸಿ ಆ ಕಾರ್ಯಕ್ರಮ ಮಾಡಿದ್ವಿ. ನಿಮಗೂ ಮಾಧ್ಯಮದವ್ರಿಗೂ ಸಹ ಗೊತ್ತಿದೆ. ಸುಮಾರು 5ರಿಂದ 6 ಬಾರಿ ಏನಿವತ್ತು ಶತಕವನ್ನ ದಾಟದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ನಡೆಸಿದಂತ ದೀರ್ಘಕಾಲದ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರಿಗೆ ಅಭಿನಂದನೆ ಮಹಾಪೂರ ಇವತ್ತು ಬರ್ತಾ ಇದೆ. ಅವ್ರನ್ನ 6 ಬಾರಿ ನಾನು ದೊಡ್ಡಬಳ್ಳಾಪುರಕ್ಕೆ ಕರ್ಕೊಂಡ್ ಬಂದಾಗ ಅವರ ಸಮ್ಮುಖದಲ್ಲೇ ಅವತ್ತು ನಗರಸಭೆಯಲ್ಲಿ ಬೇರೆ ಪಕ್ಷದ ಅಧ್ಯಕ್ಷರು ಇರ್ಬಹುದು, ಉಪಾಧ್ಯಕ್ಷರು ಇರ್ಬಹುದು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವರೆಲ್ಲರಿಗೂ ಸಹ ಆಸನದ ವ್ಯವಸ್ಥೆಯನ್ನು ಸಹ ನಾವು ಮಾಡಿಕೊಟ್ಟಿದ್ವಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಿಗೆ ಹೋದಾಗ ಅಲ್ಲಿ ಬೇರೆ ಪಕ್ಷದ ಅಧ್ಯಕ್ಷರುಗಳಿದ್ದವರು ಸಹ ನಾವು ಪ್ರೋಟೋಕಾಲ್ ಪ್ರಕಾರ ನಾವು ಅದನ್ನ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಇಲ್ಲಿ ಯಾವುದು ಇಲ್ಲದೆ ಇವತ್ತು ಏಕಾಏಕಿನಲ್ಲಿ ಇವತ್ತು ಹಿಂದೆ 10 ಗುಂಟೆ ಕೊಟ್ಟಿರ್ತಕ್ಕಂಥ ನೇಕಾರರ ಭವನಕ್ಕೆ ಹಿಂದೆ ನಮ್ಮ ಶಾಸಕರಾಗಿದ್ದ ಅವಧಿನಲ್ಲಿ ಕರಿಗೌಡರು ಜಿಲ್ಲಾಧಿಕಾರಿಗಳಾದಾಗ 10 ಗುಂಟೆಯನ್ನು ನಾವು ಮಂಜೂರು ಮಾಡಿಕೊಟ್ಟಿದ್ದೀವಿ. ಒಟ್ಟು ಇವತ್ತು ಅದಕ್ಕೆ ಅನುದಾನವನ್ನ ಸರ್ಕಾರದ್ದೇ ಆಗಲಿ ಶಾಸಕರದ್ದೇ ಅನುದಾನ ಆಗಲಿ ಅದು ಸರ್ಕಾರದ ಅನುದಾನ ಆಯ್ತು. ಅವ್ರು ಕರೆದು ಕೋಟಕಲ್ ಇರ್ತಕ್ಕಂಥವ್ರಿಗೆ 1 ದಿವಸ 2 ದಿವಸ ಮುಂಚೆ ಅವ್ರಿಗೆ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ಒಂದು ಇನ್ವಿಟೇಷನ್ ಇಲ್ಲ ಬೇಡ. ಅವ್ರ ಆಫೀಸ್ಗಳಲ್ಲಿ ಇಲಾಖೆ ಆಫೀಸ್ಗಳಲ್ಲಿ ಇವತ್ತು ಸಾಫ್ಟ್ವೇರ್ ಇದೆ, ಒಂದು ಕಾಪಿ ತೆಗೆದ್ಬಿಟ್ಟು ಅವ್ರಿಗೆ ಕಾರ್ಯಕ್ರಮದಲ್ಲಿ ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರು ನಮ್ದೇನು ಅಭ್ಯಂತರ ಇರಲಿಲ್ಲ. ಯಾವುದೇ ಕಳಿಸದೆ ಏಕಾಏಕಿ ಇವತ್ತು ಅವ್ರ ಚಕ್ರಾಧಿಪತ್ಯದಲ್ಲಿ ಇವತ್ತು ಆ ಬಿಜೆಪಿಯ ಧೋರಣೆನೇ ಹೆಂಗೆ ಆ ಧೋರಣೆನ ಇಲ್ಲಿ ಎತ್ತು ತೋರ್ತಾ ಇದೆ. ತಾಲೂಕಲ್ಲಿ ಹೇಳಿ ಎದ್ದು ತೋರ್ತಾ ಇದೆ ಬಿಜೆಪಿಯ ಧೋರಣೆ ಎದ್ದು ತೋರ್ತಾ ಇದೆ. ಇದು ನಾವು 10 ವರ್ಷಗಳ ಕಾಲ ಎಲ್ಲವನ್ನು ಸಹ ಪ್ರೋಟೋಕಾಲ್ ಪ್ರಕಾರ ನಾವು ತಾಲೂಕಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ನಾವು ತಗೊಂಡೋಗಿದ್ವಿ. ಇವತ್ತು ನಾವು ಸುಮಾರು 1000 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡಿರೋದು ನೀವು ನೋಡಿದ್ರಿ. ಮಾಡ್ಲಿ, ಸಂತೋಷ. ನಮಗೆ ಆಹ್ವಾನ ಕೊಡೋದು ಬೇಡ, ನಾವು ಕೊಟ್ಟರು ಹೋಗೋದು ಇಲ್ಲ. ನಾವು ಪ್ರೋಟೋಕಾಲ್ ಬರ್ತಕ್ಕಂಥ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ತುಂಚೇಗೌಡರು ಏನು ಇವತ್ತು ನುಡಿದಂತ ಸರ್ಕಾರದ ಕಾಂಗ್ರೆಸ್ 5 ಗ್ಯಾರಂಟಿಗಳ ಯೋಜನೆ ತಾಲೂಕು ಅಧ್ಯಕ್ಷರಾದಂತಹ ವಿಶ್ವನಾಥ್ರವರು, ಗೌರವಿತ ನಗರಸಭೆಯ ಎಲ್ಲ ಸದಸ್ಯರುಗಳು
ಸ್ಟ್ಯಾಂಡಿಂಗ್ ಕಮಿಟಿ ಇರಬಹುದು, ಮತ್ತೆ ಹಾಸ್ಪಿಟಲ್ ಕಮಿಟಿ ಇರಬಹುದು, ಆಶ್ರಯ ಕಮಿಟಿ ಇರಬಹುದು, ಅಕ್ರಮ ಸಕ್ರಮ ಕಮಿಟಿ ಇರಬಹುದು. ಅವ್ರ ಗಮನಕ್ಕೆ ತಂದು ಮಾಡಲಿ, ಸರ್ಕಾರದ ಕೆಲಸನ ಮಾಡಿ. ನಾವು ಮಾಡೋಕ್ಕೆ ಯಾವತ್ತೂ ನಾವು ಅಡ್ಡ ಹೋಗೋದಿಲ್ಲ. ಇದು ಮಾಡಿದ ಮುಂದಿನ ದಿನಗಳಲ್ಲಿ ಇದನ್ನ ನಾವು ತೀವ್ರ ಹೋರಾಟವನ್ನು ನಾವು ಎದುರಿಸ್ತೀವಿ. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆಗಲಿ. ಈಗ ಮೊನ್ನೆ ಇಲ್ಲಿ MLA ಅವರಾದವರು ನಮಗೆ ಅನುದಾನ ಕೊಡಲ್ಲ ಅಂತ ಹೇಳುದು. ಈಗ ವಾಟರ್ ಸಪ್ಲೈಗೆ 10 ಕೋಟಿ ದುಡ್ಡು ಬಂದಿದೆ, ಮೊನ್ನೆ ಗ್ರಾಮೀಣ ರಸ್ತೆಗೆ 10 ಕೋಟಿ ದುಡ್ಡು ಬಂದಿದೆ. ಈ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇಲ್ಲಿ ಬೇರೆ ನಿಮ್ಮ ಮಾಧ್ಯಮಗಳಲ್ಲಿ ನಮ್ಗೆ ಅನುದಾನ ಕೊಡಲ್ಲ ಅಂತ ಹೇಳೋದು ಇದು ಎಷ್ಟು ಮಟ್ಟಿಗೆ ಸರಿ ಇದೆ. ಅದರಿಂದ ನಾವು ಇದನ್ನ ವಿರೋಧ ವ್ಯಕ್ತಪಡಿಸ್ತೀವಿ. ಈ ತರ ಮುಂದಿನಗಳಾದ್ರೆ ಅನಾಹುತಕ್ಕೆ ಈಗ ಶಾಸಕರೇ ಕಾರಣ. ತಾಲೂಕಲ್ಲಿ ಏನಾದ್ರು ಗಲಾಟೆಗಳಾಗ ಅನಾಹುತ ಆದ್ರೆ ಅವರೇ ಕಾರಣ. ಈಗ ರಾಜಕೀಯ ದ್ವೇಷ ಬೆಳೆಸ್ತಾ ಇದ್ದಾರೆ. ನಾವು ಯಾವತ್ತು, ನೀವು ಗೊತ್ತಿದ್ದಂಗೆ ನಾವು ಯಾವತ್ತು ರಾಜಕೀಯ ದ್ವೇಷ ಬೆಳೆಸಿಲ್ಲ. ನಮ್ಗೆ ಇಷ್ಟ ಇಲ್ವ ನಾವು ಹೋಗಲ್ಲ, ಯಾರಾದ್ರೂ ತಗೊಂಡ್ ಮಾಡ್ಕೊಂಡು ಹೋಗಲ್ಲ. ಅಭಿವೃದ್ಧಿ ಕಾರ್ಯಕ್ರಮ ನಾವು ಯಾವತ್ತೂ ತೊಂದರೆ ಮಾಡೋದಿಲ್ಲ. ನಾವು ಮಾಡಲ್ಲ, ನಮ್ಮ ಕಾರ್ಯಕರ್ತರು ಮಾಡಲ್ಲ, ನಮ್ಮ ಮುಖಂಡರುಗಳು ಮಾಡೋದಿಲ್ಲ. ಅದೇ 2019ರಿಂದ 23ವರೆಗೆ ನನಗೆ ₹1 ಅನುದಾನವನ್ನು ಕೊಡ್ಲಿಲ್ಲ ಅವತ್ತು ಬಿಜೆಪಿ ಸರ್ಕಾರ, JDS ಬಿಜೆಪಿ. ಇವತ್ತು ನಮ್ಮ ಸರ್ಕಾರ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳದ ರೀತಿಯಲ್ಲಿ ಇವತ್ತು ಶಾಸಕರಿಗೂ ವರ್ಷದಲ್ಲಿ 25 ಕೋಟಿ ಹಣವನ್ನ ಕೊಡ್ತಾ ಇದೆ. ಹಾಗೆ ಅಭಿವೃದ್ಧಿ ಕ್ರೀಡಾಂಗಣ ಕೊಟ್ಟಿದೆ. ಅದರಿಂದ ಸರಿಸಮಾನವಾಗಿ ಕೊಡ್ತಾ ಇದೆ. ಇವತ್ತು ಆ ಒಂದು ಉದ್ದೇಶ ಬಿಜೆಪಿಯವ್ರಿಗೆ ಇಲ್ಲ. ಅವ್ರಿಗೇನಿದ್ರು ಗಲಾಟೆ ಮಾಡಿಸ್ಬೇಕು, ಅವ್ರು ನೋಡ್ಬೇಕು, ಸಾವುಗೊಳ್ಳಬಹುದು, ಈ ಉದ್ದೇಶ ಅವ್ರದ್ದಾಗಿದೆ. ಮುಂದಿನ ಎಚ್ಚೆತ್ತುಕೊಂಡು ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳ ಮುನಿಯಪ್ಪ ಸಾಹೇಬ್ರು, ನಾನು ಶುಕ್ರವಾರ ದಿವಸ ಬೆಳಿಗ್ಗೆ ಬಂದು ನಾನು ಪೂಜೆಯನ್ನು ಮಾಡಿಕೊಡ್ತೀನಿ, ನೀವೆಲ್ಲಾ ಕಾಂಗ್ರೆಸ್ನ ಮುಖಂಡರುಗಳಿಗೆ ಹೇಳಿ ದಯವಿಟ್ಟು ನೀವು ಅಲ್ಲಿ ಹೋಗಕ್ ಹೋಗ್ಬೇಡಿ, ನೀವು ಹೋಗಿ ಅಂತ ಹೇಳಿದ್ದಾರೆ. ಅವರ ಆದೇಶದ ಮೇಲೆ ಮತ್ತು ಜಿಲ್ಲಾಧಿಕಾರಿಗಳು ಸಹ ನಾವು ಅದೇನಿದೆ ಪ್ರೋಟೋಕಾಲ್ ಕ್ರಮ ತಗೊಂಡು ಸರ್ಕಾರ ಕಳಿಸ್ಕೊಡ್ತೀವಿ. SP ಅವರು ಮತ್ತು DSP ಅವರು ಎಲ್ಲರೂ ನಾವೇನು ವರದಿಯನ್ನು ನಾವು ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ನೀವು ಅಲ್ಲಿ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ಜಿಲ್ಲಾ ಮಂತ್ರಿಗಳಾದಂತ ಮುನಿಯಪ್ಪ ಸಾಹೇಬರು ಶುಕ್ರವಾರ ದಿನ ಬಂದು ನಾನು ಮಾತಾಡಿ ಅದನ್ನ ಶಂಕುಸ್ಥಾಪನೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಸಮ್ಮುಖದಲ್ಲಿ ಶುಕ್ರವಾರ ದಿನ ಆ ಶಂಕುಸ್ಥಾಪನೆ ಆಗ್ತದೆ.